ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಒಂದು ಸ್ಯಾರಿ ಆರ್ಡರ್ ಇದೆ. ಇದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ, ಬಾಟಲ್ ಗ್ರೀನ್ ಮತ್ತೀಗ ಒಂಥರ ಟೊಮೊಟೊ ರೆಡ್ ಇದೆ. ಇದು ತುಂಬ ಬ್ರೈಟ್ ಆಗಿದೆ ರೆಡ್ಡು. ಇದಕ್ಕೆ ಒಂದು ಕ್ರೋಶಾ ಡಿಸೈನ್, ಬ್ರೈಡಲ್ ಆಗಿರೋ ಕ್ರೋಶಾ ಡಿಸೈನ್ ಹಾಕಿ ಅಂತ ಹೇಳಿದ್ದಾರೆ ಅವರು. ಸೊ ನಾನು ಈ ಡಿಸೈನು ಹಾಕಿರಲಿಲ್ಲ. ಸೊ ಇದನ್ನು ವಿಡಿಯೋ ಮಾಡೋಣ ಅಂತ ಹಾಕ್ತಾಯಿದ್ದೀನಿ. ಯೂಶ್ವಲಿ ನೋಡಿ, ಅಪೋಸಿಟಾಗಿ ರೆಡ್ ಪಲ್ಲು ಇದೆ. ಇದಕ್ಕೆ ಅಪೋಸಿಟಾಗಿ ಬಾಟಲ್ ಗ್ರೀನ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ, 6 ಎಳೆ. ಇಲ್ಲಿ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಯಾವುದೇ ಬೀಡನ್ನು ಹಾಕ್ತಿಲ್ಲ, ಸೆಕೆಂಡ್ ಸ್ಟೆಪ್ಪಲ್ಲಿ ಬೀಡ್ ಹಾಕೋಣ ಅಂತ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಸ್ಟಾರ್ಟಿಂಗು ನೋಡಿ ಥ್ರೆಡ್ಡನ್ನು ಲಾಕ್ ಮಾಡ್ಕೊಳ್ಳೋಣ. ಯೂಶ್ವಲಿ ಕ್ರೋಶ ಹಾಕೋರಿಗೆ ಇದು ಫಸ್ಟ್ ಸ್ಟೆಪ್ ಹಾಕೋದು ಗೊತ್ತಿರುತ್ತೆ. ಅಂದರೆ ನಾನಿಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಏನು ಚೈನ್ ಹಾಕ್ತಿಲ್ಲ, ಸಿಂಗಲ್ ಚೈನ್ ಈ ಥರ ಹಾಕ್ತಿಲ್ಲ. ಸ್ಟಾರ್ಟಿಂಗ್ ಒಂದು ಲಾಕ್ ಮಾಡಿಕೊಂಡು ಒಂದು ಡಬಲ್ ಕ್ರೋಶ ಹಾಕಿದ್ದೀನಿ. ಡಬಲ್ ಕ್ರೋಶ ಇಲ್ಲಿ ಇದೇ ಥರ ಇವಾಗ ಡಬಲ್ ಕ್ರೋಶನ 5 ಡಬಲ್ ಕ್ರೋಶ ಹಾಕಬೇಕು. ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ 5 ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ, 2. ಆದರೆ ನಾನು ಸ್ಯಾರಿಗೆ ಡೈರೆಕ್ಟಾಗಿ ಇಲ್ಲಿ ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ, ಬೇಸ್ ಚೈನ್ ಏನೂ ಹಾಕಿಲ್ಲ. 3 4 ಸ್ವಲ್ಪ ಟೈಟಾಗಿ ನೀಟಾಗಿ, ನೀವು ಇದಕ್ಕೆ 8 ಎಳೆ ದಾರ ತೊಗೊಂಡ್ರು ಓಕೆ, ಕಂಬ ಸ್ವಲ್ಪ ದಪ್ಪಗೆ ನೀಟಾಗಿ ಕಾಣುತ್ತೆ. ನೋಡಿ, 5 ಡಬಲ್ ಕ್ರೋಶ ಹಾಕಿದ್ದೀನಿ. 5 ಡಬಲ್ ಕ್ರೋಶ ಹಾಕಿದ್ಮೇಲೆ ಇಲ್ಲಿ 4 ಚೈನ್ ಹಾಕ್ತೀನಿ. 2 3 4 ಚೈನ್ ಹಾಕಿ, ಅವರು ಇದು ಕಸ್ಟಮರು ಇದು ಪಿಕ್ಕನ್ನು ಕಳಿಸಿ ಈ ಡಿಸೈನ್ ಹಾಕ್ಕೊಡಿ ಅಂತ ಕೇಳಿದ್ದಾರೆ. ನೋಡಿ, 4 ಚೈನ್ ಆದಮೇಲೆ ಮತ್ತೆ ನಾನು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ನೋಡಿ, ಮತ್ತೆ 5 ಡಬಲ್ ಕ್ರೋಶ. ನಾನು ಸ್ಯಾರಿಗೆ ಡೈರೆಕ್ಟಾಗಿ ಕ್ರೋಶದಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ತಾಯಿದ್ದೀನಿ, ಯಾವುದೇ ರೀತಿ ಬೇಸ್ ಚೈನ್ ಹಾಕ್ಕೊಂಡಿಲ್ಲ. ನೀವು ಬೇಸ್ ಚೈನ್ ಬೇಕಾದ್ರೂ ಹಾಕ್ಕೋಬಹುದು. 4 ಆಗಿದೆ. 5 ಡಬಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್, ಮತ್ತೆ ಡಬಲ್ ಕ್ರೋಶ, 5 ಡಬಲ್ ಕ್ರೋಶ. ನೀವು ಇದನ್ನು ಬೇಕಾದ್ರೆ ತ್ರಿಬಲ್ ಕ್ರೋಶ ಕಂಬ ಥರನೂ ಹಾಕ್ಕೋಬೋದು. 1 2 3 4 5 ಈ ಥರ. ಇದಕ್ಕೆ ನಾನು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ನೋಡಿ, ಈ ಥರ 5 ಡಬಲ್ ಕ್ರೋಶ ಮತ್ತೀಗ 4 ಚೈನ್, 5 ಡಬಲ್ ಕ್ರೋಶ 4 ಚೈನ್ ಈ ಥರ ಹಾಕ್ಕೊಂಡು ನಾವು ಫಸ್ಟ್ ಲೆವೆಲ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೇಮ್ ಮತ್ತೆ ನಿಮಗೆ ಕಂಬಗಳು ಸ್ವಲ್ಪ ದಪ್ಪ ಬೇಕು ಅಂದರೆ 8 ಎಳೆ ದಾರ ತಗೊಳ್ಳಿ. ಮೂರು 4 5 ಇದನ್ನು ಹೀಗೆ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಇದು ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗಿದೆ. ನೋಡಿ, 5 ಡಬಲ್ ಕ್ರೋಶ 4 ಚೈನ್, 5 ಡಬಲ್ ಕ್ರೋಶ 4 ಚೈನ್ ಹಾಕಿ ಫಸ್ಟ್ ಲೆವೆಲ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಲೆವೆಲ್ಲು, ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ, ರೆಡ್ ಕಲರ್ ದಾರ, ನೀಡಲ್ ನಂಬರ್ ಸೇಮ್ 10. ನೋಡಿ, ಇಲ್ಲಿ ಸ್ಟಾರ್ಟಿಂಗು ಒಂದು ಲಾಕ್ ಮಾಡ್ಕೊಂಡಿದ್ದೀನಿ, ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ 4 ಚೈನ್ ಹಾಕಿ ಇದು ಎಲ್ಲಿಗೆ ಬರುತ್ತೆ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈ 5 ಡಬಲ್ ಕ್ರೋಶ ಕಂಬ ಇದೆಯಲ್ಲ, ಇಲ್ಲಿಗೆ ಮತ್ತೆ 5 ಚೈನ್ ಹಾಕೋಣ. 5 ಆರ್ 4 ನಿಮ್ಮ ನೋಡಿ, ಕಂಫರ್ಟಬಲ್ ನೋಡಿ ನೀವು ಹಾಕ್ಕೊಳ್ಳಿ. 5 ಚೈನ್ ಪ್ಲಸ್ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್
4 ಚೈನ್ ಹಾಕಿ ಇಲ್ಲಿ ನೋಡಿ 5 ಡಬಲ್ ಕ್ರೋಶ ಕಂಬ ಇದೆಯಲ್ಲ, ಈ ಲಾಸ್ಟ್ನೇ ಕಂಬಕ್ಕೆ ಮೇಲ್ಗಡೆ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಈಗ ಇಲ್ಲಿ ನಾನು ಈ ಗ್ಯಾಪಲ್ಲಿ ನಾನು ತ್ರಿಬಲ್ ಕ್ರೋಶ ಹಾಕ್ತೀನಿ. ತ್ರಿಬಲ್ ಕ್ರೋಶ ಹಾಕೋದಕ್ಕೂ ಮುಂಚೆ ನೋಡಿ, ಸ್ಟಾರ್ಟಿಂಗಲ್ಲಿ ನಾನು ಇದಕ್ಕೆ ನಾರ್ಮಲಾಗಿ 3 mm ಬೀಡನ್ನು ತೊಗೊಂಡಿದ್ದೀನಿ. ಇದು ಗೋಲ್ಡ್ ಬೀಡು, ಅಂದರೆ ಹ್ಯಾಂಟಿಕ್ ಕಲರ್ ಬರುತ್ತೆ, ಸ್ವಲ್ಪ ತೀರಾ ಯೆಲ್ಲೋಯಿಶ್ ಇಲ್ಲ, ನಾರ್ಮಲ್ ಆಗಿದೆ. ನೋಡಿ, ಈ ಬೀಡನ್ನು ಕ್ರೋಶಾಗೆ ಮುಂದಕ್ಕೆ ಹಾಕೋಬೇಕು. ಬೀಡು ಕ್ರೋಶದಲ್ಲಿ ಮುಂದೆ ಇರಬೇಕು, ಥ್ರೆಡ್ ಹಿಂದೆ ಇರಬೇಕು. ನೋಡಿ, ಈ ಬೀಡನ್ನು ಬೆರಳಲ್ಲಿ ಇಟ್ಕೊಂಡು ಈ ಥರ ಸೂಜಿ ಮೇಲೆ 2 ಸಲ ದಾರ ತೊಗೊಳೋಣ. 2 ಸಲ ದಾರ ತೊಗೊಂಡು ನೋಡಿ, ಈ 4 ಚೈನ್ ಇದೆಯಲ್ಲ, ಆ ಗ್ಯಾಪಲ್ಲಿ ನಾನು ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಇನ್ನೊಂದು ಸರಿ ಸೂಜಿ ಮೇಲೆ ದಾರ ತೊಗೊಂಡು 2ರಲ್ಲಿ 1 ಮಾಡಿ, ಮತ್ತು ಇನ್ನೊಂದು ಸರಿ ಸೂಜಿ ಮೇಲೆ ದಾರ ತೊಗೊಂಡು 2ರಲ್ಲಿ 1 ಮಾಡಿ. ನೋಡಿ, ಈಗ ಈ ಮುಂದೆ ಇದೆಯಲ್ಲ, ಒಂದು ಚೈನ್ ತೊಗೊಂಡಿದ್ವಲ್ಲ, ಇದನ್ನು ಕ್ರೋಶದೊಳಗಡೆ ಬೀಡ್ ಒಳಗಡೆಯಿಂದ ನಾವು ಸೇರಿಸ್ಕೊಳ್ಳೋಣ. ನೋಡಿ, ಬೀಡ್ ಒಳಗಡೆಯಿಂದ ಸೇರಿಸ್ಕೊಂಡು ಮತ್ತೆ ಈಗ ಇನ್ನೊಂದು ಸೂಜಿ ಮೇಲೆ ದಾರ ತೊಗೊಂಡು 2ಕ್ಕೂ ಸೇರಿಸಿ ಲಾಕ್ ಮಾಡ್ಕೊಳ್ಳೋಣ, ಸಿಂಗಲ್ ಕ್ರೋಶ. ಇದು ಒಂದು ತ್ರಿಬಲ್ ಕ್ರೋಶ ಆಯಿತು. ಇದು ಒಂದು ತ್ರಿಬಲ್ ಕ್ರೋಶ ಆಯಿತು. ಈಗ ನಾನು ಒಂದು ಬೀಡ್ ಹಾಕಿದ್ದೀನಿ, ಇನ್ನೊಂದನ್ನು ಹಾಗೆ ಹಾಕ್ತಾಯಿದ್ದೀನಿ. ನಾರ್ಮಲಾಗಿ ಬೀಡ್ ಹಾಕ್ತಿಲ್ಲ ಇಲ್ಲಿ. 1 2ರಲ್ಲಿ 1 ದಾರ ಮತ್ತು 2ರಲ್ಲಿ 1 ದಾರ ಮಾಡಿ 2 ಡಬಲ್ ಕ್ರೋಶ ಆಯಿತು. ಇನ್ನು 2 ಇದೆ ನೋಡಿ ಥ್ರೆಡ್ಡು, ಮತ್ತು ಇನ್ನೊಂದು ಕ್ರೋಶ ಹಾಕಿದ್ರೆ ತ್ರಿಬಲ್ ಕ್ರೋಶ ಆಯಿತು. ನೋಡಿ, ಇದು ಒಂದು ನಾರ್ಮಲಾಗಿ ತ್ರಿಬಲ್ ಕ್ರೋಶ ಹಾಕ್ತಿದ್ದೀನಿ, ಒಂದು ಬೀಡನ್ನು ಆ್ಯಡ್ ಮಾಡಿದ್ದೀನಿ. ಈಗ ಮತ್ತೆ 3rd ಒನ್ಗೆ ಬೀಡ್ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥ್ರೆಡ್ಡನ್ನು ಹೀಗೆ ಇಟ್ಕೊಂಡು ನಾವು ಬೀಡನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈ ಥ್ರೆಡ್ಡನ್ನು ಹಾಗೆ ಇಟ್ಕೊಂಡು ಬೀಡ್ ಮುಂದಕ್ಕೆ ಸೇರಿಸ್ಕೊಂಡು ಈಗ ಸೂಜಿ ಮೇಲೆ 2 ಸಲ ದಾರ ತೊಗೊಳ್ಳೋಣ. ಮತ್ತು ಸೇಮ್ ತ್ರಿಬಲ್ ಕ್ರೋಶ, ಸೂಜಿ ಮೇಲೆ 2 ದಾರ ಆಯಿತು, ಮತ್ತೊಂದು ದಾರ ತೊಗೊಂಡು 2ರಲ್ಲಿ ಸೇರಿಸ್ಬೇಕು, ಮತ್ತು 2 ದಾರ ಆಯಿತು, ಇನ್ನೊಂದು ದಾರ ತೊಗೊಂಡು 2ರಲ್ಲಿ ಸೇರಿಸ್ಬೇಕು. ಈ ದಾರ ತೊಗೊಂಡ್ವಲ್ಲ, ಇದನ್ನು ಬೀಡ್ ಒಳಗಡೆಯಿಂದ ಸೇರಿಸೋಣ. ನೋಡಿ, ಅದು ಸ್ವಲ್ಪ ಹೀಗೆ ಬೆರಳಲ್ಲಿ ಇಟ್ಕೊಂಡ್ರೆ ಬೀಡ್ ಒಳಗಡೆಯಿಂದ ನೀಟಾಗಿ ಬರುತ್ತೆ. ಈಗ ಇನ್ನೊಂದು ದಾರ ತೊಗೊಂಡು 2ರಿಂದ 1 ಈ ಥರ ನೋಡಿ, ಒಂದು ಬೀಡು, ಒಂದು ನಾರ್ಮಲ್ ತ್ರಿಬಲ್ ಕ್ರೋಶ, ಒಂದು ಬೀಡ್ ಸೇರಿಸಿ ಟ್ರಿಪಲ್ ಕ್ರೋಶ, ಈ ಥರ ಹಾಕ್ತಾಯಿದ್ದೀನಿ ನಾನು. ಮತ್ತು ತ್ರಿಬಲ್ ಕ್ರೋಶ, ಇದು ನಾರ್ಮಲ್ ಪ್ಲೈನ್ ತ್ರಿಬಲ್ ಕ್ರೋಶ ಇದು. ಈಗ ಮತ್ತೆ ಬೀಡ್ ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು, ನೀವು ಟ್ರೈ ಮಾಡಿ ಹೀಗೆನಾ. ನೋಡಿ, 2 ಡಬಲ್ ಆಯಿತು. ಈಗ ಬೀಡ್ ಒಳಗಡೆಯಿಂದ ಸೇರಿಸ್ತೆ, ಮತ್ತು ಇನ್ನೊಂದು ಸರ್ತಿ ದಾರ ತೊಗೊಂಡು 2 ಕ್ರೋಶದಲ್ಲಿ ಹಾಕ್ಕೋಬೇಕು. 3 ಆಯಿತು. ಈಗ ನಾರ್ಮಲಾಗಿ ಅಂದರೆ ಪ್ಲೈನ್ ತ್ರಿಬಲ್ ಕ್ರೋಶ, ವಿತೌಟ್ ಬೀಡ್ ತ್ರಿಬಲ್ ಕ್ರೋಶ. ಈಗ ವಿತ್ ಬೀಡು, ಒಂದು ವಿತೌಟ್ ಬೀಡು, ಒಂದು ವಿತ್ ಬೀಡು. ಇದೇ ರೀತಿ ನಾವು ಒಟ್ಟು 7 ಬೀಡನ್ನು ಹಾಕ್ಕೋಬೇಕು. 7 ಬೀಡು ಹಾಕ್ಕೊಂಡು ಒಂದು ತ್ರಿಬಲ್ ಕ್ರೋಶ ಹಾಕಬೇಕು. ಇಲ್ಲಿ ಪ್ಲೈನು 1 ಸೆಕೆಂಡ್ ನೋಡಿ, 4 ಆಯಿತು. ಇಲ್ಲಿ ಪ್ಲೈನು 6 ಬರುತ್ತೆ, ಬೀಡು ಸೇರಿಸಿರೋದು 7 ಬರುತ್ತೆ. ಈ ಬೀಡಾಗಿದೆ. ಈಗ ಪ್ಲೈನು ಇಲ್ಲಿ ಯಾಕೆ ಈ ಥರ ಹಾಕಿದ್ದೀನಿ ಅಂದರೆ, ಪ್ರತಿಯೊಂದಕ್ಕೂ ಬೀಡನ್ನು ಸೇರಿಸಿದ್ರೆ ಇಲ್ಲಿ ರಿಂಕಲ್ ಥರ ಬರುತ್ತೆ, ಅಂದರೆ ಸ್ವಲ್ಪ ಅದು ಎಕ್ಸ್ಟ್ರಾ ಆಗಿಬಿಡುತ್ತೆ ಹಾರ್ಚು. ಸೊ ಬೀಡು ಫುಲ್ಲು ಅಂದರೆ ಒಂದು 13 ತ್ರಿಬಲ್ ಕ್ರೋಶ ಕಂಬ ಬರುತ್ತೆ ಇಲ್ಲಿ. 13 ತ್ರಿಬಲ್ ಕ್ರೋಶ ಕಂಬಗೂ ನಾವು ಬೀಡನ್ನು ಆ್ಯಡ್ ಮಾಡಿದ್ರೆ ಕಂಬ ಅಂದರೆ ಸ್ವಲ್ಪ ಫ್ರಿಲ್ ಥರ ಬಂದುಬಿಡುತ್ತೆ, ಅದು ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಆಲ್ಟರ್ನೇಟ್ ಮಾಡಿಕೊಂಡು ಒಂದಕ್ಕೆ ಬೀಡು, ಒಂದಕ್ಕೆ ವಿತೌಟ್ ಬೀಡು ಈ ಥರ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ನೋಡಿ. 5 ಬೀಡಾಯಿತು. ಈಗ ಮತ್ತೆ ಬೀಡು,
ಈ ಬೀಡ್ ಒಳಗಡೆ ಒಂದು ಸರಿ ಲಾಕ್ ಮಾಡಿಕೊಂಡು ಆನಂತರ ಇನ್ನೊಂದು ಸರಿ ಸೂಜಿ ಮೇಲೆ ದಾರ ತೊಗೊಂಡು ಇವೆರಡರಿಂದನೂ ಇನ್ಸರ್ಟ್ ಮಾಡಬೇಕು. ಈಗ ಇಲ್ಲಿ 6 ಬೀಡ್ ಆಯಿತು. ಇದು ಪ್ಲೈನ್ದು ತ್ರಿಬಲ್ ಕ್ರೋಶ. ಈಗ ಮತ್ತೆ ಬೀಡು, ಇದು ಲಾಸ್ಟ್ ಒನ್. ನೋಡಿ, ಒಟ್ಟು 7 ಬೀಡ್ ಆಯಿತು. 1 2 3 4 5 6 ಪ್ಲೈನ್ ತ್ರಿಬಲ್ ಕ್ರೋಶ. ಇಲ್ಲಿ 7 ಕಂಬ ವಿತ್ ಬೀಡ್ ಹಾಕಿದ್ದೀನಿ, 6 ಕಂಬನೂ ವಿತೌಟ್ ತ್ರಿಬಲ್ ಕ್ರೋಶ ಹಾಕಿದ್ದೀನಿ. ನೋಡಿ ಹೇಗೆ ಕಾಣುತ್ತೆ. ಈಗ ಇಲ್ಲಿ ನೋಡಿ, ಈ 5 ತ್ರಿಬಲ್ ಕ್ರೋಶ ಇದೆಯಲ್ಲ, ಇಲ್ಲಿಗೆ ಹೆಂಡ್ ಮಾಡ್ಕೊಳ್ಳೋಣ. ಲಾಸ್ಟ್ ಕಂಬಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಸೇಮ್ 4 ಚೈನ್ ಹಾಕಿ ಮತ್ತೆ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು 5 ಚೈನ್, ಈ 5 ಚೈನ್ ಈ ಗ್ಯಾಪ್ ಬರುತ್ತಲ್ಲ, ನಾನು ಇಲ್ಲಿ 5 ಚೈನ್ ಹಾಕ್ತೀನಲ್ಲ, ಇದು ಕುಚ್ಚು ಕಟ್ಟೋದಕ್ಕೆ ಬಿಡ್ತಾ ಇರೋದು. ನೋಡಿ, ಈಗ ಮತ್ತೆ 4 ಚೈನ್ ಹಾಕೋಣ. 4 ಚೈನ್ ಹಾಕಿ ಈಗ ಇಲ್ಲಿ ಲಾಸ್ಟ್ ಕಂಬಗೆ ಲಾಕ್ ಮಾಡೋಣ. ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ ಇದು. ಒಂದು ಬೀಡಿದೆ, ಒಂದು ವಿತೌಟ್ ಬೀಡಿದೆ. ನೋಡಿ, ಒಂದಕ್ಕೆ ಬೀಡ್ ಹಾಕಿದ್ದೀನಿ, ಒಂದಕ್ಕೆ ವಿತೌಟ್ ಬೀಡು, ಅಂದರೆ ನಾರ್ಮಲಾಗಿ ತ್ರಿಬಲ್ ಕ್ರೋಶ ಕಂಬ ಹಾಕಿದ್ದೀನಿ, ಪ್ಲೈನು. ತುಂಬ ಚೆನ್ನಾಗಿದೆ. ಫುಲ್ಲು ಎಲ್ಲದಕ್ಕೂ ಬೀಡ್ ಹಾಕಿದ್ರೆ ಸ್ವಲ್ಪ ಅದು ಈ ಥರ ರಿಂಕಲ್ಸ್ ಬರುತ್ತೆ, ಮೇಲೆ ಕೆಳಗೆ ಆಗುತ್ತೆ ಹಾರ್ಚು. ಸೊ ಹಾಗಾಗಿ ನಾನಿಲ್ಲಿ ಈ ಥರ ನೋಡಿ ಈ ಥರ ಬರುತ್ತೆ. ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ, ತುಂಬ ಈಸಿ ನಿಮಗೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಈ ಬೀಡಿ ಇಲ್ಲಿಗೆ ಹೇಗೆ ಹಾಕೋದು ಅಂತ ತೋರಿಸಿದ್ದೆ. ಈಗ ಅದನ್ನೇ ನಾನು ಇಲ್ಲಿ ಒಂದು ಪ್ಲೈನ್ ಕಂಬ, ಒಂದು ಬೀಡ್ ಕಂಬ ಹಾಕಿದ್ದೀನಿ. ಈಗ ಇದ್ರ ಮೇಲೆ ಇನ್ನೊಂದು ಸ್ಟೆಪ್ ಇದೆ. ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡಿ ಆನಂತರ ನೆಕ್ಸ್ಟ್ ಸ್ಟೆಪ್ ಏನು ಹಾಕೋಣ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ನೋಡಿ, ಈ ಥರ ಕ್ಯೂಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು 3ನೇ ಸ್ಟೆಪ್ಪು ಗ್ರೀನ್ ಥ್ರೆಡ್ಡಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ. ಈಗ ಇಲ್ಲಿ ನಾನು ಇಲ್ಲಿ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಈ ಡಬಲ್ ಕ್ರೋಶಗೆ ನಾನಿಲ್ಲಿ 3 mm ಬೀಡಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಬೀಡ್ ಹಾಕಿದ್ದೀನಿ ಅದೇ ಬೀಡನ್ನು, ಬಟ್ ಒಂದು ಕಡೆ ಹಾಕ್ತೀನಿ ಅಷ್ಟೇ ಬೀಡನ್ನು. ಒಂದು ಹತ್ರ ಬೀಡ್ ಹಾಕ್ತಿದ್ದೀನಿ. ನೋಡಿ, ಈಗ ಈ ಹಾರ್ಚ್ ಇದೆಯಲ್ಲ, ನೋಡಿ ಹಾರ್ಚ್, ಈ ಬೀಡ್ ಮೇಲೆ ನೋಡಿ ಇಲ್ಲಿ ಗ್ಯಾಪ್ ಕಾಣುತ್ತಲ್ಲ, ಆ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೈಟಾಗಿ ಇಟ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶನ ಥ್ರೆಡ್ಡನ್ನು ಸ್ವಲ್ಪ ಟೈಟಾಗಿ ಬೆರಳಿಗೆ ಸುತ್ತಕೊಂಡು, ಚೈನೂ ಅಷ್ಟೇ ಸ್ವಲ್ಪ ಟೈಟಾಗಿ ನೀಡಲಲ್ಲಿ ಬೆರಳಿಗೆ ಟೈಟಾಗಿ ಸ್ವಲ್ಪ ದಾರ ಸುತ್ತಕೊಂಡು ನಾನು ಇಲ್ಲಿ ಡಬಲ್ ಕ್ರೋಶ ಹಾಕಿದ್ದೀನಿ. ಒಂದು ನೋಡಿ, ಡಬಲ್ ಕ್ರೋಶ ಆದಮೇಲೆ 2 ಚೈನು ಪ್ಲಸ್ ಇನ್ನೊಂದು ಚೈನ್, 3 ಚೈನ್ ಹಾಕಿ ಈ ಡಬಲ್ ಕ್ರೋಶ ಕಂಬಗೆ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಥ್ರೆಡ್ಡನ್ನು ನೀವು ಲೂಸ್ ಬಿಡಬೇಡಿ. ಸ್ವಲ್ಪ ಲೂಸ್ ಬಿಟ್ಟರೆ ಸ್ವಲ್ಪ ಕಂಬಗಳು ಸ್ವಲ್ಪ ಲೆಂತಿಯಾಗಿ ಬರೋದು, ಒಂದು ಹೇರ್ ಪೇರು ಬರುತ್ತೆ, ಅಂದರೆ ಒಂದು ಲೆಂತು ಒಂದು ಕಮ್ಮಿ ಒಂದು ಚಿಕ್ಕದು ಈ ಥರ ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಟೈಟಾಗಿ ಇಟ್ಕೋಬೇಕು ಥ್ರೆಡ್ಡನ್ನು. ನೋಡಿ, ಒಂದು ಡಬಲ್ ಕ್ರೋಶ ಅಂದರೆ ಫ್ಲವರ್ ಕಂಬ ಅಂತೀವಿ ಇದನ್ನು. ಮತ್ತು ಅದೇ ಗ್ಯಾಪ್, ಪಕ್ಕದ ತ್ರಿಬಲ್ ಕ್ರೋಶ ಹಾಕಿದ್ದೀನಲ್ಲ ಆ ಗ್ಯಾಪಲ್ಲಿ ಮತ್ತು ಸೇಮ್ ಡಬಲ್ ಕ್ರೋಶ, 3 ಚೈನು ಮತ್ತು ಲಾಕು, ಕಂಬಗೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಇದೇ ರೀತಿ ನಾನಿಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ 13 ತ್ರಿಬಲ್ ಕ್ರೋಶ ಹಾಕಿದ್ದೀನಿ. ಅದರಲ್ಲಿ 7 ಕಂಬದಲ್ಲಿ ಬೀಡ್ ಬಂದಿದೆ, ಇನ್ನು 6 ಕಂಬದಲ್ಲಿ ನಾರ್ಮಲಾಗಿ ಪ್ಲೈನು ಕಂಬ ಹಾಕಿದ್ದೀನಿ, ತ್ರಿಬಲ್ ಕ್ರೋಶ ಕಂಬ. ಈಗ ನಾನಿಲ್ಲಿ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಲ್ವ, ಪ್ರತಿಯೊಂದು ಗ್ಯಾಪಲ್ಲೂ ಡಬಲ್ ಕ್ರೋಶ ಕಂಬನ ಹಾಕಬೇಕು, ಫ್ಲವರ್ ಕಂಬನ. 1 ಡಬಲ್ ಕ್ರೋಶ, 3 ಚೈನ್ ಮತ್ತು ಡಬಲ್ ಕ್ರೋಶ ಕಂಬಗೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕು. ಮತ್ತು ಸೇಮ್ ಪಕ್ಕದ ಕಂಬಗೆ ಡಬಲ್ ಕ್ರೋಶ, 3 ಚೈನ್
ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಆಲ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆಯೇ ಪ್ರತಿಯೊಂದು ವೀಡಿಯೋ ನೋಡಬೇಕಾದ್ರೂ ನೀವು ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ, ಬೇಗ ಅರ್ಥ ಆಗುತ್ತೆ. ನೋಡಿ ಇಲ್ಲಿ ಎಷ್ಟು 5 ಆಗಿದೆ, 5 ಫ್ಲವರ್ ಕಂಬ ಆಗಿದೆ. ಇದು 6ನೇದು. ಮತ್ತು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ 7ನೇ ಕಂಬ ಹಾಕ್ತಾಯಿದ್ದೀನಿ. ಇಲ್ಲಿ ಮೇಲ್ಗಡೆನೂ 13 ಕಂಬ ಬರುತ್ತೆ. ಅದರಲ್ಲಿ ನಾನು 6 ಕಂಬ ಪ್ಲೈನ್ ಹಾಕಿ 7ನೇ ಕಂಬ ಹಾಕ್ತಾಯಿದ್ದೀನಿ. ಈ 7ನೇ ಕಂಬದಲ್ಲಿ ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕಿ ಇಲ್ಲಿ ಒಂದು ಬೀಡನ್ನು ಸೇರಿಸ್ತಾ ಇದ್ದೀನಿ ಮಧ್ಯಕ್ಕೆ. ಒಂದು ಬೀಡ್ ಆದಮೇಲೆ ಆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಸಿಂಗಲ್ ಚೈನ್ ಹಾಕೋಣ. ಮತ್ತು ಇದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಸೇಮ್ ನಾರ್ಮಲಾಗಿ ಪ್ಲೈನ್ ಫ್ಲವರ್ ಕಂಬ ಹಾಕೋಣ. ನಾನಿಲ್ಲಿ ಈ ಸ್ಟೆಪ್ಪಲ್ಲಿ ಒಂದೇ ಒಂದು ಬೀಡ್ ಹಾಕ್ತಿದ್ದೀನಿ, ಸಿಂಪಲ್ ಆಗಿರಲಿ ಅಂತ. ಪ್ರತಿಯೊಂದಕ್ಕೂ ಬೀಡ್ ಹಾಕಿದ್ರೆ ತುಂಬ ಓವರ್ ಆಗುತ್ತೆ ಮತ್ತು ಎಕ್ಸ್ಟ್ರಾ ಹಾರ್ಚೋದು ಎಕ್ಸ್ಟ್ರಾ ಬಂದುಬಿಡುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕಂಬಗೂ ಬೀಡ್ ಹಾಕ್ತಿಲ್ಲ. ನೀವು ಬೀಡ್ ಬೇಕು ಹಾಕ್ಕೋಬೇಕು, ಗ್ರ್ಯಾಂಡಾಗಿ ಬೇಕು ಅಂದರೆ ನೀವು ಸ್ಮಾಲ್ ಬೀಡ್ ಬರುತ್ತಲ್ಲ 0 ಸೈಜು, ಆ ಬೀಡನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಬಟ್ ಅದರಲ್ಲಿ 6 ಎಳೆ ಥ್ರೆಡ್ಡು ಇನ್ಸರ್ಟ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ಥ್ರೆಡ್ಡು ಎಲ್ಲದಕ್ಕೂ ಸೂಟ್ ಆಗುತ್ತೆ. ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಾದ್ರೂ ಹಾಕ್ಕೋಬೋದು. ಬೀಡು ಇನ್ನೊಂದು ಸ್ವಲ್ಪ ದೊಡ್ಡದು ಬರುತ್ತೆ, ಅದನ್ನು ಬೇಕಾದ್ರೂ ನೀವು ಇಲ್ಲಿ ಹಾಕ್ಕೋಬೋದು. 3 ಮತ್ತು ಲಾಕ್. ಮತ್ತು ಸೇಮ್ ಡಬಲ್ ಕ್ರೋಶ, ಮೂರು ಚೈನ್, ಒಂದು ಸಿಂಗಲ್ ಕ್ರೋಶ, ಲಾಕ್. ಫ್ರೆಂಡ್ಸ್, ನೀವು ಟ್ಯಾಟಿಂಗ್ದು ಆನ್ಲೈನ್ ಕ್ಲಾಸ್ ಮಾಡ್ತೀರಾ ಅಂತ ಕೆಲವರು ಕಮೆಂಟ್ ಮಾಡ್ತಿದ್ದೀರಾ. ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿ, ನಾನು ಡೀಟೇಲ್ಸ್ ಕಳಿಸ್ತೀನಿ. ಇನ್ನೊಂದು ಡಬಲ್ ಕ್ರೋಶ ಕಂಬ ಇದೆ ಲಾಸ್ಟಲ್ಲಿ. ಮೂರು ಚೈನ್ ಮತ್ತು ಲಾಕ್. ಈ ಲಾಕ್ ಆದಮೇಲೆ ನೋಡಿ, ಈ ಲಾಕ್ ಆದಮೇಲೆ ಇಲ್ಲಿ ಈ 5 ಡಬಲ್ ಕ್ರೋಶ ಕಂಬ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಆನಂತರ ನಾವಿಲ್ಲಿ ಕುಚ್ಚು ಕಟ್ಟೋದಕ್ಕೆ ಇದು 4 ಚೈನ್ ಹಾಕಿದ್ದೀವಲ್ಲ, ಇದನ್ನು ಸಿಂಗಲ್ ಕ್ರೋಶ ಹಾಕಿ ಕಂಪ್ಲೀಟಾಗಿ ಕವರ್ ಮಾಡ್ಕೊಳ್ಳೋಣ. ಈ ಲೈನ್ನ ನೀವು ಹಾಗೆ ಚೈನ್ ಬೇಕಾದ್ರೂ ಹಾಕ್ಕೋಬೋದು, ಈ ಥರ ಸಿಂಗಲ್ ಕ್ರೋಶ ಬೇಕಾದರೂ ಹಾಕ್ಕೋಬೋದು. ಈಗ ಮತ್ತೆ ನೆಕ್ಸ್ಟ್ ಹಾರ್ಚ್ಗೆ ಸೇಮ್ ಡಬಲ್ ಕ್ರೋಶ. ಡಬಲ್ ಕ್ರೋಶ ಹಾಕೋದು ಯೂಶುವಲಿ ಗೊತ್ತಿರುತ್ತೆ ನಿಮಗೆ. ಆ್ಯಕ್ಚುಲಿ ಫ್ಲವರ್ ಕಂಬನೂ ಹಾಕೋದು ಕೆಲವ್ರಿಗೆ ಗೊತ್ತಿರುತ್ತೆ. ನೋಡಿ, ಸೆಕೆಂಡ್ ಸ್ಟೆಪ್ಪಲ್ಲಿ 7 ಬೀಡ್ ಹಾಕಿದ್ದೀನಿ, ಮೇಲ್ಗಡೆ ಸ್ಟೆಪ್ಪಲ್ಲಿ 1 ಬೀಡ್ ಹಾಕಿದ್ದೀನಿ. ನಿಮಗೆ ಈ ಬೀಡು ಇನ್ನೂ ಸ್ವಲ್ಪ ದೊಡ್ಡದು ಬೇಕಾದರೂ ಹಾಕ್ಕೊಳ್ಳಿ. ನಾನು ಈ ಥರ ಸ್ವಲ್ಪ ಸಿಂಪಲಾಗಿರಲಿ ಅಂತ 1 ಬೀಡ್ ಹಾಕಿದ್ದೀನಿ. ಫ್ರೆಂಡ್, ಇದೇ ರೀತಿ ಸ್ಯಾರಿ ಪೂರ್ತಿ ಹಾಕ್ಬಿಟ್ಟು ರೆಡ್ ಕಲರ್ ಥ್ರೆಡ್ಡಲ್ಲಿ ಕುಚ್ಚನ್ನು ಕಟ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ಇದು ಕಂಪ್ಲೀಟ್ ಆಯಿತು. ತುಂಬ ಚೆನ್ನಾಗಿ ಕ್ಯೂಟಾಗಿ ಬಂದಿದೆ ಮತ್ತು ಸ್ವಲ್ಪ ಬ್ರೈಡಲ್ ಆಗೋ ಕಾಣುತ್ತೆ. ನಿಮ್ಗೆ ಇನ್ನೂ ಬ್ರೈಡಲ್ ಬೇಕಂದರೆ ಈ ಲಾಸ್ಟು ಸ್ಟೆಪ್ ಹಾಕಿದ್ದೀನಲ್ವ ಗ್ರೀನ್ ಕಲರು, ಇಲ್ಲಿ ಪ್ರತಿಯೊಂದು ಫ್ಲವರ್ ಕಂಬಕ್ಕೂ ನೀವು ಬೀಡನ್ನು ಹಾಕ್ಕೋಬೋದು. ಬಟ್ ಈ ಬೀಡ್ ಹಾಕ್ಕೊಂಡ್ರೆ ಸ್ವಲ್ಪ ಹಾರ್ಚ್ ಎಕ್ಸ್ಟ್ರಾ ಆಗಿಬಿಡುತ್ತೆ, ನೀಟಾಗಿ ಶೇಪ್ ಕುತ್ಕೊಳಲ್ಲ. ಸೊ ಹಾಗಾಗಿ ಸ್ಮಾಲ್ ಬೀಡ್ ಹಾಕ್ಕೊಂಡ್ರೆ ಬೆಟರು. ಹಾಕೋದು ಈಸಿ, ಸ್ವಲ್ಪ ನೋಡೋದಕ್ಕೆ ತುಂಬ ಬ್ರೈಟಾಗಿದೆ, ಬ್ರೈಡಲಾಗೂ ಕಾಣುತ್ತೆ. ಓಕೆ ಫ್ರೆಂಡ್ಸ್, ಈಗಲೇ ಟ್ರೈ ಮಾಡಿ ನೀವು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ
ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.